ಫೆಬ್ರವರಿ 4, 1948ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಹೇಳ್ತಾರೆ, ಇವರ ಒಂದು RSSದು ಮೂಲವಾಗಿ ಇವರು ಹಿಂದೂ ರಾಷ್ಟ್ರ ಅಂತ ಅಥವಾ ಹಿಂದೂ ಸ್ವರಾಜ್ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಅದರಿಂದ ದೇಶದಲ್ಲಿ ಸಾಮರಸ್ಯಗೆ ಧಕ್ಕೆ ಬರುತ್ತೆ ಅನ್ನೋ ಒಂದು ಇದರಿಂದ ಇದನ್ನು ಬ್ಯಾನ್ ಮಾಡಬೇಕು ಅಂತ ಅವತ್ತಿನ ದಿನ ಹೇಳ್ತಾರೆ. ನಾವು ಇವತ್ತು ಸಹ ಸಾಕಷ್ಟು ಸಂಘ ಪರಿವಾರದಿಂದ ಬಂದಂತಹ ಅನೇಕರು ಅನೇಕ ಕೃತ್ಯಗಳಲ್ಲಿ ಭಾಗವಹಿಸಿರೋದನ್ನು ನಾವು ದಿನಂಪ್ರತಿ ಓದ್ತೀವಿ. ಮೊನ್ನೆ ಕೇರಳ ಅಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಾಗ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದನ್ನು ವಿತ್ ವಿಡಿಯೋ ಮಾಡಿ ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಮತ್ತು ಕೇರಳದಲ್ಲಿ ಆ ಬಾಂಬ್ ತಯಾರಿಕೆಗೆ ಮಾಡೋಕ್ಕೆ ಹೋಗಿ ಕೈ ಬ್ಲಾಸ್ಟ್ ಆಗಿ ಒಂದು ಕೈ ಹೋಗಿದೆ. ಈ ಥರ ನಿರಂತರವಾಗಿ ಪ್ರಕರಣಗಳಂತೂ ದಾಖಲೆಗಳು ಇದೆ. ಒಂದು ನಿಮಿಷ ಸರ್, ಪ್ರಶ್ನೆ ಕೇಳಕ್ ಬಿಡಿ. RSS ಅಲ್ಲಿ ಇದ್ದಂತಹ ಹುಡುಗನೇ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತಲೂ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಇದನ್ನು ಬಿಟ್ಟು ಇಂತಹ ನೂರಾರು ಪ್ರಕರಣಗಳಿದೆ. ಅದಲ್ಲದೆ ಈ RSS ಎಲ್ಲೋ ಒಂದು ಕಡೆ ಕೋಮುವಾದಕ್ಕೆ ಯುವಕರನ್ನ ತಳ್ಳುತ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿ ಒಂದು ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಪ್ರತ್ಯೇಕ ಪ್ರಕರಣವನ್ನ ಇಡೀ ಸಂಘಟನೆ ಬ್ಯಾನ್ ಮಾಡಲಿಕ್ಕೆ ಕಾರಣ ಅಂತ ಹೇಳಿ ಪರಿಗಣಿಸಬಹುದಾ ಅಂತ?